ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಗೈಸ್, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಸಂಡೇ 19th ನಾನು ರಿಲೇಷನ್ಶಿಪ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವೆಬಿನಾರಲ್ಲಿ ನೀವು ನಿಮ್ಮ ರಿಲೇಷನ್ಶಿಪ್ನ ಯಾವ ರೀತಿ ಹೀಲ್ ಮಾಡ್ಕೋಬಹುದು ಆ್ಯಂಡ್ ನಿಮ್ಮ ಪರ್ಸನ್ನ ಯಾವ ರೀತಿ ವಾಪಸ್ ನಿಮ್ಮ ಲೈಫಿಗೆ ಮ್ಯಾನಿಫೆಸ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸಪೋಸ್ ನಿಮ್ಮದು ಕಾಂಟ್ಯಾಕ್ಟ್ ಇದೆ ಬಟ್ ಸ್ಟಿಲ್ ಅಷ್ಟು ಮೊದಲಿನ ಥರ ಪ್ರೀತಿ ಇಲ್ಲ ಅಂದರೂ ಸಹ ನೀವು ಈ ಒಂದು ವೆಬಿನಾರ್ನ ಜಾಯ್ನ್ ಆಗಬಹುದು ಅಂತ ಹೇಳ್ತೀನಿ. ಓಕೆ, ಇಂಟ್ರೆಸ್ಟೆಡ್ ಇರೋರು ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ವೆಬಿನಾರ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಲಿಮಿಟೆಡ್ ಸೀಟ್ಸ್ ಅಷ್ಟೇ ಇರೋದು. ಆಲ್ರೆಡಿ ಈಗ ತುಂಬ ಜನ ಜಾಯ್ನ್ ಆಗ್ತಾ ಇದ್ದಾರೆ ಆ್ಯಂಡ್ ದೇರ್ ಈಸ್ ಓನ್ಲಿ ಫ್ಯೂ ಸೀಟ್ಸ್ ಲೆಫ್ಟ್. ಓಕೆ, ಒಂದು 5 to 6 ಸೀಟ್ಸ್ ಅಷ್ಟೇ ಉಳಿದಿರೋದು. ಸೊ ಬೇಗ ಯಾರು ಜಾಯಿನ್ ಆಗ್ತೀರಾ ಈ ಒಂದು ಅಪರ್ಚುನಿಟಿನ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ಕಮಿಂಗ್ ಬ್ಯಾಕ್ ಟು ವಿಡಿಯೋ. ಈ ಒಂದು ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಲೆಟ್ ಸ್ಟಾರ್ಟ್. ಈ ಒಂದು ಫ್ಲೇಮನ್ನು ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ, ಸೊ ದಟ್ ಈ ಒಂದು ರೀಡಿಂಗಿಗೆ ನೀವು ಕನೆಕ್ಟ್ ಆಗ್ತೀರಾ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಪರಮಪಿತ ಪರಮಾತ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇಲ್ಲಿ ಒಂದು ಸಪ್ರೇಷನ್ ಅನ್ನೋದಿದೆ. ಆ್ಯಂಡ್ ಈ ಪರ್ಸನ್ ತುಂಬ ಸ್ಟಕ್ ಫೀಲ್ ಆಗ್ತಾ ಇದ್ದಾರೆ, ಲೋ ಫೀಲ್ ಆಗ್ತಾ ಇದ್ದಾರೆ, ಹೆಲ್ಪ್ಲೆಸ್ ಆಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಎಲ್ಲ ಇದರಲ್ಲೂ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಲೈಕ್ ಫ್ಯಾಮಿಲಿ ವಿಚಾರವಾಗಿ, ಕೆರಿಯರ್ ವಿಚಾರವಾಗಿ. ಆ್ಯಂಡ್ ಸಮ್ವೇರ್ ಈ ಪರ್ಸನ್ ನಿಮ್ಮನ್ನು ಪಡೆಯೋದಕ್ಕೋಸ್ಕರ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ, ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ತುಂಬ ಟೆಕ್ನಿಕ್ಸ್ಗಳನ್ನ ಮಾಡಿದ್ದಾರೆ. ಬಟ್ ಸ್ಟಿಲ್ ಇವರ ಒಂದು ಎನರ್ಜೀಸ್ ಏನಿತ್ತು ಅಥವಾ ಇವರ ಒಂದು ಮ್ಯಾನಿಫೆಸ್ಟೇಷನ್ಸ್ ಜರ್ನಿ ಏನಿತ್ತು ಅದು ಯಾವುದೂ ವರ್ಕ್ ಆಗಿಲ್ಲ ಅಂತ ಹೇಳ್ಬೋದು. ಯಾವುದು ವರ್ಕ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಆ್ಯಸ್ ನೋ ದಿಸ್ ಪರ್ಸನ್ ಈಸ್ ಗಿವಿಂಗ್ ಅಪ್ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ಗೆ ಕಂಪ್ಲೀಟಾಗಿ ಯೂನಿವರ್ಸ್ ಮೇಲೆ ಏನಿದೆ, ಈ ಒಂದು ಸ್ಪಿರಿಚುವಲ್ ಜರ್ನಿ ಮೇಲೆ ಏನಿದೆ, ಎಲ್ಲವೂ ನಂಬಿಕೆ ಅನ್ನೋದನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಬಹುದು. ಯಾವುದೂ ನಮಗೆ ಒಳ್ಳೆಯದು ಮಾಡಿಲ್ಲ. ಆ್ಯಂಡ್ ತೀರಾ ನಾನು ಒಳ್ಳೆಯವನಾಗಿ ಅಥವಾ ಒಳ್ಳೆಯವಳಾಗಿ ತುಂಬಾ ತಪ್ಪು ಮಾಡಿಬಿಟ್ಟೆ, ಒಳ್ಳೆತನಕ್ಕೆ ಬೆಲೆ ಇಲ್ಲ, ಕೆಟ್ಟವರಾಗಿದ್ದಿದ್ರೆ ಎಲ್ಲವೂ ಚೆನ್ನಾಗಿರೋದು ಅನ್ನೋ ಒಂದು ಗಿಲ್ಟಲ್ಲಿ ಈ ಒಂದು ಪರ್ಸನ್ ಇದ್ದಾರೆ ಅಂತ ಹೇಳಬಹುದು. ಲೈಕ್ ಈ ಪರ್ಸನ್ ಫೀಲಿಂಗ್ ದಟ್ ನಾನು ನನ್ನ ಪರ್ಸನ್ ಪಡೆಯೋದಕ್ಕೋಸ್ಕರ ತುಂಬ ಕಲಿತೆ, ತುಂಬ ಮಾಡಿದೆ ಆ್ಯಂಡ್ ಎಲ್ಲ ರೀತಿಲೂ ಟ್ರೈ ಮಾಡಿದೆ. ಮೋರ್ ಓವರ್ ಅವರ ಫ್ಯಾಮ್ಲಿಗೂ ನಾನು ಮಾತಾಡಿದೆ, ಅಥವಾ ನಿಮ್ಮ ಫ್ಯಾಮಿಲಿಗೆ ಅವ್ರು ಮಾತಾಡಿರಬಹುದು, ಕನ್ವಿನ್ಸ್ ಮಾಡ್ತಿರ್ಬೋದು, ಅಥವಾ ಅವರ ಫ್ಯಾಮ್ಲಿನ ಅವ್ರು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿರಬಹುದು. ಆ್ಯಂಡ್ ಸಮ್ವೇರ್ ಯಾವುದೂ ವರ್ಕ್ ಆಗಿಲ್ಲ ಒಂದು. ಆ್ಯಂಡ್ ಇಲ್ಲಿ ಎಸ್, ಅಫ್ಕೋರ್ಸ್ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಕೂಡ ಇರೋದ್ರಿಂದ ಇಲ್ಲಿ ಇಂಟೆನ್ಷನಲಿ ಈ ಒಂದು ಥರ್ಡ್ ಪಾರ್ಟಿಗೆ ಇವ್ರು ಕನೆಕ್ಟ್ ಆಗಿರಲಿಲ್ಲ. ಸಮ್ವೇರ್ ನಿಮ್ಮ ಒಂದು ಸಪ್ರೇಷನಿಂದಾಗಿ ಈ ಒಂದು ಪರ್ಸನ್ಗೆ ಇವ್ರು ಕನೆಕ್ಟ್ ಆಗಿರಬಹುದು. ಆ್ಯಂಡ್ ತುಂಬ ಎಮೋಷ್ನಲಿ ಆ ಒಂದು ಪರ್ಸನ್ಗೆ ಇವರು ಅಟ್ಯಾಚ್ಡ್ ಆಗಿರಬಹುದು. ಆ್ಯಸ್ ನಾವು ಆ ಪರ್ಸನ್ ಇವ್ರನ್ನ ತುಂಬ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಹೇಳಬಹುದು. ಥರ್ಡ್ ಪಾರ್ಟಿ ಏನಿತ್ತು ಅವ್ರನ್ನ ನಿಮ್ಮ ಪರ್ಸನ್ನ ತುಂಬ ಮ್ಯಾನಿಪುಲೇಟ್ ಮಾಡಿ ಆ್ಯಂಡ್ ನಿಮ್ಮ ಬಗ್ಗೆ ಇರುವಂತಹ ಒಲವು ಏನಿತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ಇವರು ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಲೈಕ್ ವೆನ್ಎವರ್ ನಿಮ್ಮ ಪರ್ಸನ್ ಏನಾದರೂ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಅಥವಾ ನಿಮ್ಮ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರೂ ಸಹ ಈ ಒಂದು ಥರ್ಡ್ ಪಾರ್ಟಿ ಏನಾದರೂ ಒಂದು ಹೇಳ್ತಾರೆ ಅಥವಾ ಏನಾದರೂ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅಥವಾ ಸಪೋಸ್ ಇಲ್ಲಿ ಥರ್ಡ್ ಪಾರ್ಟಿ ಅಂದರೆ ಒಂದು ನಿಮ್ಮಿಬ್ಬರ ಮಧ್ಯೆ ಒಬ್ಬರು ಯಾರಾದರೂ ಬರಬೇಕು ಅಂತಂದ್ರೂ ಸಹ ಇಲ್ಲಿ ರಿಲೇಟಿವ್ಸ್ ಆಗಿರಬಹುದು ಅಥವಾ ಫ್ರೆಂಡ್ಸ್ ಆಗಿರಬಹುದು, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ರೀತಿಯ ಒಂದು ಥರ್ಡ್ ಪಾರ್ಟೀಸ್ ಕೂಡ ಇದೆ. ಓಕೆ, ಆ ರೀತಿಯ ಒಂದು ಎನರ್ಜೀಸ್ ಕೂಡ ಇಲ್ಲಿ ಬರ್ತಾ ಇದೆ.
ಸೊ ಆ ಒಂದು ಹಂತದಲ್ಲಿ ನೋಡಬೇಕಾದ್ರೆ ದಟ್ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಥರ್ಡ್ ಪಾರ್ಟಿ ನಿಮ್ಮ ಪರ್ಸನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ದಟ್ ಅವ್ರಿಗೆ ಸಮಥಿಂಗ್ ನೆಗೆಟಿವ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಸ್ ಅದೇ ಟ್ರೂ ಅಂತ. ದಟ್ ನಾನು ಲೈಕ್ ಅವ್ರು ಹೇಳ್ತಾ ಇರೋದು, ನೀನು ತುಂಬ ಟ್ರೈ ಮಾಡಿದ್ದೀಯಾ, ಅವ್ರ ಕಡೆ ಏನೂ ಆ್ಯಕ್ಷನ್ಸ್ ಬರ್ತಾ ಇಲ್ಲ, ಅವರೇ ಸುಮ್ಮನೆ ಇದ್ದಾರೆ, ನೀನು ಯಾಕೆ ಅಷ್ಟು ಕಷ್ಟಪಡ್ತೀಯಾ, ಅವ್ರಿಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ನಿಮ್ಮ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ತಾ ಇರಬಹುದು ಆ್ಯಂಡ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇರಬಹುದು. ಈ ರೀತಿ ಒಂದು ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಎಸ್ ಈ ಪರ್ಸನ್ ಸಮ್ವೇರ್ ನಿಮ್ಮ ಬಗ್ಗೆ ಸಾಫ್ಟ್ ಕಾರ್ನರ್ ಬಂದ ತಕ್ಷಣ ನಿಮಗೆ ಕಾಲ್ ಮಾಡಬೇಕು ಅಂದ್ಕೊಳ್ತಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲದೇ ನಿಮ್ಮ ನಂಬರ್ನ ಬೇರೆದವರು ಕೂಡ ಆ ಥರ್ಡ್ ಪಾರ್ಟಿ ಕೂಡ ಬ್ಲಾಕ್ ಮಾಡಿರಬಹುದು. ಸೊ ಅವ್ರು ಅಂದ್ಕೊಳ್ತಾ ಇರಬಹುದು ಕಾಲ್ ಏನಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ, ಕಾಲ್ ಏನಕ್ಕೆ ಬರ್ತಾ ಇಲ್ಲ ಅಂತ. ಬಟ್ ಅವ್ರು ಅದನ್ನು ಗಮನಿಸ್ಕೊಳ್ದೇನೂ ಇರಬಹುದು. ಇಂಟೆನ್ಷ್ನಲಿ ಅಥವಾ ನಾನ್ ಇಂಟೆನ್ಷ್ನಲಿ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು. ಇಂಟೆನ್ಷ್ನಲಿ ಅಂದರೆ ದಟ್ ಮ್ಯಾನಿಪುಲೇಟ್ ಮಾಡಿ ಸಹ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರಬಹುದು ಒಂದು, ಅಥವಾ ಅವ್ರಿಗೆ ಗೊತ್ತಿಲ್ಲದೇ ಬೇರೆ ಯಾರೋ ಅವ್ರ ನಂಬರಿಂದ ಬ್ಲಾಕ್ ಮಾಡಿರಬಹುದು. ಈ 2 ಪಾಸಿಬಿಲಿಟೀಸ್ ಇದೆ ಇಲ್ಲಿ. ಆ್ಯಂಡ್ ಎಸ್ ದಟ್ ಈ ಪರ್ಸನ್ ತುಂಬ ಲೋ ಇದ್ದಾರೆ. ಆ್ಯಂಡ್ ಇವನ್ ನೀವು ಕೂಡ ತುಂಬ ಲೋ ಆಗ್ತಾ ಇದ್ದೀರಾ ಅಂತ ಹೇಳ್ಬಹುದು. ಆ್ಯಂಡ್ ಲಿಟ್ರಲಿ ನೀವು ಸಹ ಯೂನಿವರ್ಸ್ ಮೇಲೆ ಡೌಟ್ ಪಡೋದಕ್ಕೆ ಶುರು ಮಾಡಿದ್ದೀರಾ. ಎಸ್ ಐ ಆಮ್ ಗೆಟಿಂಗ್ ದಟ್ ಎನರ್ಜಿ. ಇವನ್ ನಿಮಗೂ ಕೂಡ ಸಮ್ವೇರ್ ಇವನ್ ಯು ಆರ್ ಫೀಲಿಂಗ್ ಲೈಕ್ ಗಿವಿಂಗ್ ಅಪ್, ದಟ್ ಎಲ್ಲವನ್ನು ಗಿವ್ ಅಪ್ ಮಾಡಬೇಕು ಅಂತ. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಕಮ್ಯುನಿಕೇಟ್ ಇದ್ದಾಗ, ನೀವೊಂದು ರಿಲೇಷನ್ಶಿಪ್ಪಲ್ಲಿದ್ದಾಗ ತುಂಬ ಗಿಫ್ಟ್ಸ್ಗಳು ನಿಮಗೆ ಸಿಕ್ಕಿರುವಂಥದ್ದಿತ್ತು, ಅಥವಾ ನೀವು ಅವ್ರಿಗೆ ತುಂಬ ಗಿಫ್ಟ್ಸ್ಗಳನ್ನ ಕೊಟ್ಟಿರುವಂಥದ್ದಿತ್ತು. ಆ್ಯಂಡ್ ಆ ಪರ್ಸನ್ ನೀವು ಕೊಟ್ಟಿರುವಂಥ ಎಲ್ಲ ಗಿಫ್ಟ್ಗಳನ್ನು ಒಂದು ಥರ್ಡ್ ಪಾರ್ಟಿ ಮಾತು ಕೇಳಿ ಎಲ್ಲವನ್ನೂ ಹೊರಗೆ ಹಾಕಿದ್ದಾರೆ ಅಂತ ಹೇಳಬಹುದು, ಅಥವಾ ಸುಟ್ಟಾಕಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇವನ್ ನೀವು ರೀಸೆಂಟಾಗಿ ಕೋಪ ಬಂದು ಕೂಡ ಅವರು ಕೊಟ್ಟಿರುವಂಥ ಗಿಫ್ಟ್ಸ್ಗಳನ್ನ ಬಹುಶಃ ನೀವು ಬೇರೆ ಕಡೆ ಎತ್ತಿ ಇಟ್ಟಿರಬಹುದು, ಅಥವಾ ನೀವೇ ಅದನ್ನು ಸುಟ್ಟಾಕಿರಬಹುದು. ಅಥವಾ ಇನ್ನೂ ಚಾನ್ಸಸ್ ಇದೆ ದಟ್ ಆ ಗಿಫ್ಟ್ಸ್ಗಳನ್ನೇ ನೋಡ್ತಾ ಇನ್ನೂ ನನ್ನ ಪರ್ಸನ್ ಬರ್ತಾರ ಅಂತ ವೇಟ್ ಮಾಡ್ತಾನೂ ಇರಬಹುದು. ಒಂದು ಗಿಫ್ಟ್ ಎನರ್ಜೀಸ್ ನನಗೆ ಬಂತು. ಆ್ಯಂಡ್ ಇಲ್ಲಿ ಕೆಲವ್ರದ್ದು ಒಂದು ಫ್ರೆಂಡ್ಶಿಪ್ಪಿಂದ ಶುರುವಾಗಿ ಒಂದು ಪ್ರೀತಿ ಅಂತ ಆಗಿತ್ತು ಅಂತ ಹೇಳಬಹುದು. ಬಟ್ ಇಲ್ಲಿ ತೀರಾ ಎಕ್ಸ್ಪ್ರೆಸಿವ್ ಯಾರೂ ಇರಲಿಲ್ಲ. ಟಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ವೈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ನೀವು ತುಂಬ ಸೈಲೆಂಟ್ ಆ್ಯಂಡ್ ದಿಸ್ ಪರ್ಸನ್ ಈಸ್ ಆಲ್ಸೋ ಸೈಲೆಂಟ್, ವೆರಿ ಸೈಲೆಂಟ್ ಇದ್ದಾರೆ ಅಂತ ಹೇಳ್ಬೋದು. ತುಂಬ ಸೈಲೆಂಟ್ ಇರ್ತಾರೆ. ಆ್ಯಂಡ್ ಮಾತು ತುಂಬ ಕಮ್ಮಿ, ಆ್ಯಕ್ಷನ್ಸ್ ಜಾಸ್ತಿ ತೋರಿಸ್ತಾ ಇದ್ರು ಅಂತ ಹೇಳಬಹುದು. ನಿಮ್ಮನ್ನು ಕೇರ್ ಮಾಡ್ತಾ ಇದ್ದಿದ್ದಿರ್ಬೋದು, ಅಥವಾ ನೀವು ಅವರನ್ನು ಕೇರ್ ಮಾಡ್ತಿರುವಂತಹ ರೀತಿ, ಮಾತಾಡ್ತಿದ್ದಂತಹ ರೀತಿ ಎಲ್ಲವನ್ನು ಇವರು ತುಂಬಾ ನೆನಪು ಮಾಡ್ಕೊಳ್ತಾರೆ ಅಂತ ಹೇಳಬಹುದು. ಎಸ್, ಬಟ್ ನಿಮ್ಮವರೆಗೂ ಬರೋದಕ್ಕೆ ಈ ಥರ್ಡ್ ಪಾರ್ಟಿ ಏನಿದ್ದಾರೆ ಅದು ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಸಮ್ವೇರ್ ನೀವೇ ಕಾಂಟ್ಯಾಕ್ಟ್ ಮಾಡಲಿ, ನೀವೇ ಅವ್ರನ್ನ ಮೀಟ್ ಆಗಲಿ, ನೀವೇ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹೋಗಿ ಹುಡ್ಕೊಂಡು ಹೋಗಲಿ, ಈ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ಸ್ ಇವರಿಗೆ ಬರ್ತಾ ಇದೆ ಅಂತ ಹೇಳಬಹುದು. ಬಟ್ ಸಪೋಸ್ ನೀವೇನಾದರೂ ಹುಡ್ಕೊಂಡು ಹೋದರೂ ಸಹ, ಮೀಟ್ ಆಗೋದಕ್ಕೆ ಟ್ರೈ ಮಾಡಿದ್ರೂ ಸಹ, ಈ ಒಂದು ಥರ್ಡ್ ಪಾರ್ಟಿ ಏನಿದ್ದಾರೆ ಅವರು ನಿಮ್ಮಿಬ್ಬರ ಒಂದು ಭೇಟಿ ಆಗೋದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಅಂತ ಹೇಳಬಹುದು. ಸೊ ಎಲ್ಲ ರೀತಿಲೂ ಇದೊಂದು ಥರ್ಡ್ ಪಾರ್ಟೀಸ್ ಏನಿದ್ದಾರೆ ಅವರು ಫಸ್ಟು ಇಲ್ಲಿಂದ ನಿಮ್ಮ ರಿಲೇಷನ್ಶಿಪ್ಪಿಂದ ಸ್ವಲ್ಪ ಹೊರಗೆ ಹೋಗಬೇಕು. ಸ್ವಲ್ಪ ಅವರು ದೂರ ಆದಾಗ ನಿಮ್ಮಿಬ್ಬರ ಒಂದು ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಿಮ್ಮಿಬ್ಬರ ಒಂದು ಕಮ್ಯುನಿಕೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮೋರ್ ಓವರ್ ಇಲ್ಲಿ ನಿಮ್ಮ ಪರ್ಸನ್ ಸಹ ಒಂದು ಬೇರೆದವರ ಮಾತನ್ನು ಕೇಳೋದಕ್ಕೂ ಮುಂಚೆ ಮನಸ್ಸಿನ ಮಾತನ್ನ ಕೇಳಬೇಕು. ಆ್ಯಂಡ್ ಮನಸ್ಸಿಂದ ಫಸ್ಟು ಯಾರೂ ಇರಲಿಲ್ಲ, ಫಸ್ಟು ನೀವೇ ಅಂತ ಅವ್ರಿಗೆ ಅನ್ನಿಸ್ಬೇಕು, ನೀವಿದ್ದಿಂದಾನೇ ಎಲ್ಲವೂ ಅಂತ ಅವ್ರಿಗೆ ಅನ್ನಿಸ್ಬೇಕು. ಆ್ಯಂಡ್ ಮೋರ್ ಓವರ್ ನೀವು ಪ್ರಿಯಾರಿಟಿ ಆಗಿದ್ದರೆ, ನೀವು ನಿಮ್ಮನ್ನು ಅಷ್ಟು ಅವ್ರು ಇಷ್ಟಪಡ್ತಾ ಇದ್ದಿದ್ರೆ ಲೈಕ್ ಬೇರೆದವ್ರ ಮಾತನ್ನೂ ಸಹ ಅವ್ರು ಕೇಳಬಾರ್ದಾಗಿತ್ತು. ಕೇಳ್ತಾ ಇದ್ದಾರೆ. ಇಲ್ಲಿ ಒಂದು ಸ್ವಂತಿಕೆ ಅನ್ನೋದಿಲ್ಲ, ಮೇನಾಗಿ ಸ್ವಂತಿಕೆ ಅನ್ನೋದಿಲ್ಲ ಅನ್ನೋ ಹೆಚ್ಚಾಗಿ ಇವ್ರಿಗೆ ಇನ್ಸೆಕ್ಯೂರಿಟೀಸ್ ಜಾಸ್ತಿ, ಕಳ್ಕೊಳ್ಳೋವಂಥ ಭಯ ಜಾಸ್ತಿ. ಆ್ಯಂಡ್ ಫ್ಯಾಮಿಲಿಯಲ್ಲಿ ಏನು ಅಂದ್ಕೊಂಡ್ಬಿಡ್ತಾರೆ, ಅಥವಾ ನನ್ನ ಬಗ್ಗೆ ಏನು ಅಂದ್ಕೊಂಡ್ಬಿಡ್ತಾರೆ, ಲೈಕ್ ತುಂಬಾ ಒಳ್ಳೆಯವರಾಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ.
ಎಲ್ಲರ ಜೊತೆನೂ ಒಳ್ಳೆಯವರಾಗಿ ಆಗಿ ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ನ ಅವರು ಹಾಳು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಕಣ್ಣಿಗೆ ತುಂಬ ಕೆಟ್ಟವರಾಗ್ತಾ ಇದ್ದಾರೆ ಅಂತ ಹೇಳಬಹುದು. ಸೊ ಬೆಟರ್ ನೀವು ಈ ಒಂದು ಪರ್ಸನ್ನ ಪಡಿಬೇಕು ಅಂದರೆ ಬೆಟರ್ ಈ ಒಂದು ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಿ, ಆರ್ ಎಲ್ಸ್ ಥರ್ಡ್ ಪಾರ್ಟಿ ಎನರ್ಜೀಸ್ ಎಂಡ್ ಆಗದೇ ಇದ್ದರೆ ಬೆಟರ್ ನೀವು ಒಂದು ಆ್ಯಕ್ಷನ್ಸ್ ಅನ್ನೋದನ್ನು ತೊಗೊಂಡು ಮೂವ್ ಆನ್ ಆಗೋದು ಒಳ್ಳೆಯದು. ಅಷ್ಟು ಕ್ಲಾರಿಟಿ ಇಲ್ಲ ಅಂದರೆ ಅಥವಾ ನಿಮಗೆ ಥರ್ಡ್ ಪಾರ್ಟಿ ಇರೋದು ಕನ್ಫರ್ಮ್ ಇಲ್ಲ ಅಂದರೆ, ಡೌಟ್ಫುಲ್ ಆಗಿದೆ ಅಂತಂದರೆ ಪ್ಲೀಸ್ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ನನ್ನ ಹತ್ರ ಅಂತ ಅಲ್ಲ, ಯಾರ ಹತ್ರನಾದರೂ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಆ್ಯಕ್ಷನ್ಸ್ ಅನ್ನೋದನ್ನು ತೊಗೊಳ್ಳಿ. ಸೊ ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಅವ್ರು ಬರ್ತಾರೆ ಅಂತ ವೇಟ್ ಮಾಡ್ತಾ ನೀವು ತುಂಬ ವರ್ಷದಿಂದ ಅಥವಾ ತುಂಬ ತಿಂಗಳುಗಳಿಂದ ನೀವು ಎನರ್ಜೀಸ್ನ ಇನ್ವೆಸ್ಟ್ ಮಾಡಿ, ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ಅವ್ರಿಗೋಸ್ಕರ ಕಾಯೋದು. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಅವರು ಮತ್ತೆ ಬೇರೆಯೊಬ್ಬರನ್ನ ಮದುವೆ ಆಗೋದು ಅಥವಾ ಬೇರೆ ಆಗುವಂಥದ್ದು, ನಿಮಗೆ ಸಿಗದೇ ಇರುವಂಥದ್ದು, ಈ ರೀತಿಯ ಒಂದು ಡಿಸಪಾಯಿಂಟ್ಸ್ಮೆಂಟ್ ಬೇಡ. ಬೆಟರ್ ಟೇಕ್ ಆ್ಯಕ್ಷನ್ಸ್, ಟೇಕ್ ಕ್ಲಾರಿಟಿ ಆ್ಯಂಡ್ ಮೂವ್ ಆನ್ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್.